ಇನ್ನು 18 ತಿಂಗಳ ಬಳಿಕ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಗುಡ್ಡದ ರೇಣುಕಾದೇವಿ ದೇವಸ್ಥಾನ ತೆರೆದಿದೆ. ಕೋವಿಡ್ನಿಂದಾಗಿ ಮುಚ್ಚಲ್ಪಟ್ಟಿತ್ತು, ಈಗ ತೆರೆದಿದೆ. 18 ತಿಂಗಳ ಬಳಿಕ ದರ್ಶನಕ್ಕೆ ಅವಕಾಶ ಸಿಕ್ಕಿರೋ ಕಾರಣ ಭಕ್ತರ ದಂಡೆ ದೇವಿಯ ದರ್ಶನಕ್ಕೆ ಅಂತ ಆಗಮಿಸ್ತಾ ಇದೆ. ಸಾಕಷ್ಟು ದಿನಗಳಾಗಿತ್ತು, ತುಂಬ ಜನ ಇಲ್ಲಿಗೆ ಬರ್ತಾರೆ ಸಾಮಾನ್ಯವಾಗಿ. ಆದರೆ 18 ತಿಂಗಳಿಂದ ದೇವಸ್ಥಾನ ಬಂದ್ ಮಾಡಿದ್ದರಿಂದ ಸಾಕಷ್ಟು ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಕೋವಿಡ್ ಹಿನ್ನೆಲೆ 18 ತಿಂಗಳ ಕಾಲ ಏನು ಯಲ್ಲಮ್ಮ ಗುಡ್ಡದ ದರ್ಶನ ಏನು ಬಂದಾಗಿತ್ತು, ಇವತ್ತು ಈ ದರ್ಶನ ಏನಂತ ಹೇಳಿದ್ರೆ ಆರಂಭ ಮಾಡಿರುವಂಥದ್ದು. ಈ ಕಡೆ ತಾವು ನೋಡ್ತಾ ಇರ್ಬೋದು, ಬಹುತೇಕ ಏನಂತ ಹೇಳಿದ್ರೆ ಭಕ್ತರು ಇವತ್ತು ಬೆಳಗಿಂದಲೇ ದರ್ಶನಕ್ಕೆ ಒಂದು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಾ ಇರುವಂಥದ್ದು. ಏನು 2020ರಿಂದನೇ ಏನು 18 ತಿಂಗಳ ಹಿಂದೆ ಕೋವಿಡ್ ಏನು ಆರಂಭ ಆಗಿತ್ತು, ಅವಾಗಿಂದ ಇಲ್ಲಿ ಈ ದರ್ಶನಕ್ಕೆ ಏನಂತಿದ್ರೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಹೀಗಾಗಿ ಏನಂತಿದ್ರೆ ಭಕ್ತರಿಗೂ ಸಾಕಷ್ಟು ಏನಂತಿದ್ರೆ ಆ ದರ್ಶನ ಪಡಿಲಿಕ್ಕೆ ಒಂದು ಅವಕಾಶ ಸಿಗದೆ ಇರೋದ್ರಿಂದ ಸಾಕಷ್ಟು ಯಲ್ಲಮ್ಮ ದೇವಿಗೆ ದೂರ ಆಗಿದ್ರು. ಇವತ್ತು ಏನಂತಿದ್ರೆ ಇಲ್ಲಿ ಆ ದರ್ಶನ ಏನು ಆರಂಭ ಮಾಡಿರುವಂಥದ್ದು. ಈ ಕಡೆ ತಾವು ನೋಡ್ತಾ ಇರ್ಬೋದು, ಸಾಕಷ್ಟು ಏನಂತಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು, ಬೇರೆ ರಾಜ್ಯಗಳಿಂದ ಆಗಿರ್ಬೋದು ಬಹುತೇಕ ಭಕ್ತರು ಇಲ್ಲಿ ಬಂದಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಏನು ಅಂತ ಹೇಳಿದ್ರೆ ಯಲ್ಲಮ್ಮ ಗುಡ್ಡಕ್ಕೆ ಮಹಾರಾಷ್ಟ್ರ ಮತ್ತು ಗೋವಾದ ರಾಜ್ಯದ ಸಾಕಷ್ಟು ಭಕ್ತರು ಬಂದು ದರ್ಶನ ಪಡಿತಾರೆ. ಏನು ಮಹಾರಾಷ್ಟ್ರ ಮತ್ತು ಗೋವಾದ ಭಕ್ತರು ಬಂದು ದರ್ಶನ ಪಡಿತಾರೆ. ಹೀಗಾಗಿ ಏನಂತ ಹೇಳಿದ್ರೆ ಆ ರಾಜ್ಯದಿಂದ ಬರುವಂತ ಒಂದು ಭಕ್ತರಿಗೆ ವಿಶೇಷವಾಗಿ ಏನಂತಿದ್ರೆ ಟೆಸ್ಟಿಂಗ್ ಮಾಡಲಿಕ್ಕೆ ಒಂದು ಏನಂತಿದ್ರೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಯಾರಿಗೂ ಕೂಡ ಏನಂತಿದ್ರೆ ಕೋವಿಡ್ ತಗಲ್ದಂತೆ ಒಂದು ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮವನ್ನ ಈ ಒಂದು ಆಡಳಿತ ಮಂಡಳಿ ಮಾಡಿರುವಂಥದ್ದು. ಸಾಕಷ್ಟು ಏನಂತಿದ್ರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಏನು ಬಹುತೇಕ ಏನು ಭಕ್ತರು ಬರ್ತಾರೆ ಅವರು ಎಲ್ಲರೂ ಕೂಡ ಏನಂತಿದ್ರೆ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ದೇವಸ್ಥಾನದ ಒಳಗಡೆ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲ ರೀತಿಯ ಸಿಬ್ಬಂದಿಗಳಿಗೆ ಆಗಿರ್ಬೋದು ಎಲ್ರಿಗೂ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಏನಂತ ಹೇಳಿದ್ರೆ ಇವತ್ತು ಯಲ್ಲಮ್ಮ ಗುಡ್ಡದಲ್ಲಿ ಸಾಕಷ್ಟು ಭಕ್ತರು ಬಂದು ಒಂದು ದರ್ಶನ ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಿಂದ ಬರುವಂಥ ಒಂದು ಭಕ್ತರು ಏನಿದ್ದಾರೆ ಅವರು ಲಕ್ಷಗಟ್ಟಲೆ ಇಲ್ಲಿ ಬಂದು ದರ್ಶನ ಪಡಿತಾರೆ. ನಮ್ಮ ಜೊತೆ ಏನಂತ ಹೇಳಿದ್ರೆ ದೇವಸ್ಥಾನದ ಆಡಳಿತ ಮಂಡಳಿಯ ಆಡಳಿತಾಧಿಕಾರಿ ಕೂಡ ಇದ್ದಾರೆ, ಅವರು ಏನು ಹೇಳ್ತಾರೆ ನೋಡೋಣ. ಯಾಕಂತ ಹೇಳಿದ್ರೆ ಯಾವ ರೀತಿಯಾದಂಥ ಕ್ರಮಗಳನ್ನ ಈ ಸಾರಿ ಅನುಸರಿಸ್ತಾರೆ ಅಂತದ್ದು. ಸರ್ ನಮಸ್ಕಾರ. ಕೋವಿಡ್ ಹಿನ್ನೆಲೆ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಬರುವಂತ ಏನು ಭಕ್ತರಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಅಂತ? ಸರ್, ಇದು ಕಳೆದ 17 ತಿಂಗಳಿಂದ ನಿರ್ಬಂಧಿಸಲಾದಂಥ ದರ್ಶನದ ವ್ಯವಸ್ಥೆನ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಮತ್ತು ಸ್ಥಳೀಯ ಶಾಸಕರ ಒಂದು ಮಾರ್ಗದರ್ಶನ ಅಡಿಯಲ್ಲಿ ನಾವು ಕೋವಿಡ್ಗೆ ಸಂಬಂಧಪಟ್ಟ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಮಹಾದ್ವಾರದ ಪ್ರವೇಶದಲ್ಲೇ ಒಂದು ಜನರಲ್ ಕ್ಯೂ ಲೈನು, ಒಂದು ವಿಶೇಷ ಕ್ಯೂ ಲೈನನ್ನು ಮಾಡಿ ಅಲ್ಲೇ ಅವರ ಕೋವಿಡ್ಗೆ ಸಂಬಂಧಪಟ್ಟಂತೆ ಸ್ಯಾನಿಟೈಸರ್ ಇರ್ಬೋದು, ಅವರು ಉಷ್ಣಾಂಶ ಚೆಕ್ ಇರ್ಬೋದು, ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಒಳಗಡೆ ಕ್ಯೂ ಲೈನಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ಸರದಿ ಪ್ರಕಾರ ಒಳ ಪ್ರವೇಶಿಸುವಂಥ ಅವಕಾಶವನ್ನು ಕಲ್ಪಿಸಲಾಗಿದೆ.